ಜಿಲ್ಲೆಯ ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಪತ್ತೆಯಾಗಿದೆ. ಲಕ್ಕುಂಡಿ ಗ್ರಾಮದ ಕಸ್ತೂರವ್ವ ಮನೆಯಲ್ಲಿ ಈ ಚಿನ್ನದ ನಿಧಿ ಸಿಕ್ಕಿರೋದು ರಾಜ್ಯದಲ್ಲಿ ಬಹಳ ಕುತೂಹಲವನ್ನ ಕೆರಳಿಸಿದಂತಹ ವಿಚಾರ ಇದು. ಚಿನ್ನದ ನಿಧಿ ಸ್ವಯಂ ಪ್ರೇರಿತವಾಗಿ ಕುಟುಂಬ ಸರ್ಕಾರಕ್ಕೆ ಕೊಟ್ಟಿದೆ. ಕುಟುಂಬದ ಕಾರ್ಯವೈಖರಿಯನ್ನ ಎಲ್ಲರೂ ಕೂಡ ಶ್ಲಾಘಿಸ್ತಾ ಇದ್ದಾರೆ. ಮನೆ ಅಡಿಪಾಯ ಅಗೆಯುವ ಸಂದರ್ಭದಲ್ಲಿ ನಿಧಿ ಸಿಕ್ಕಿರೋದು 460ರಿಂದ 470 ಗ್ರಾಂನವರೆಗೂ ಚಿನ್ನ ಇರುವ ಬಗ್ಗೆ ಮಾಹಿತಿ ಇದೆ. 60ರಿಂದ 65 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣ ಪತ್ತೆಯಾಗಿದೆ. ಚೈನ್, ಬಳೆ, ರಿಂಗ್ ಆಕಾರದ 22 ಚಿನ್ನಾಭರಣ ಪತ್ತೆಯಾಗಿರೋದು. ಪೊಲೀಸರ ಸಮ್ಮುಖದಲ್ಲಿ ತಹಶೀಲ್ದಾರ್ಗೆ ಚಿನ್ನಾಭರಣ ಹಸ್ತಾಂತರ ಮಾಡಲಾಗಿದೆ. ದೃಶ್ಯದಲ್ಲೂ ಕೂಡ ನೀವು ಅದನ್ನ ಗಮನಿಸ್ತಾ ಇದ್ದೀರಿ. ಇದೇ ಚಿನ್ನ ಪತ್ತೆಯಾಗಿರೋದು. ದೇಗುಲಗಳ ಸ್ವರ್ಗ, ಶಿಲ್ಪಕಲೆಯ ತೊಟ್ಟಿಲು ಖ್ಯಾತಿ ಲಕ್ಕುಂಡಿಗಿದೆ. ಅಂತಹ ಸ್ಥಳದಲ್ಲಿಯೇ ಚಿನ್ನದ ನಿಧಿ ಪತ್ತೆಯಾಗಿದೆ. ಇದನ್ನ ಸ್ವಯಂ ಪ್ರೇರಿತವಾಗಿಯೇ ಕುಟುಂಬ ಸರ್ಕಾರಕ್ಕೆ ನೀಡಿದೆ. 460ರಿಂದ 470 ಗ್ರಾಂನವರೆಗೂ ಕೂಡ ಚಿನ್ನ ಇರಬಹುದು ಅಂತ ಮಾಹಿತಿಗಳು ಸಿಕ್ಕಿದೆ. ರಾಜರ ಕಾಲದ ಅಪಾರವಾದ ಚಿನ್ನಾಭರಣ ಅಂತ ಹೇಳಲಾಗ್ತಾ ಇದೆ. ಇದು ಇಡೀ ರಾಜ್ಯದ ಗಮನ ಸೆಳೆದಿರೋದು. ಗಂಗವ್ವ ಬಸವರಾಜ ರಿತ್ತಿ ಅವರ ಮನೆ ಜಾಗದಲ್ಲಿ ಅಡಿಪಾಯ ತೆಗೆಯುವಂತಹ ಸಂದರ್ಭದಲ್ಲಿ ತಾಮ್ರದ ಚೆಂಬಿನಲ್ಲಿ ಚಿನ್ನಾಭರಣ ಸಿಕ್ಕಿರೋದು. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಮನೆ ಅಡಿಪಾಯ ತೆಗೆಯುವ ಸಂದರ್ಭದಲ್ಲಿ ಏನೆಲ್ಲ ಸಿಕ್ಕಿದೆ ಅನ್ನೋದನ್ನ ಸ್ಕ್ರೀನ್ನಲ್ಲಿ ಈಗ ಅದರ ಪರಿಶೀಲನೆ ಆಗಿದೆ. 60 ಲಕ್ಷ ಮೌಲ್ಯದ ನಿಧಿ ಅನ್ನೋದು ಕೂಡ ಪ್ರಾಥಮಿಕ ಮಾಹಿತಿ. ಅಧಿಕಾರಿಗಳು ಈ ವಿಷಯ ತಿಳಿತಾ ಇದ್ದ ಹಾಗೆ ತಕ್ಷಣ ಲಕ್ಕುಂಡಿ ಗ್ರಾಮಕ್ಕೆ ಬರ್ತಾರೆ. ವಾಸ್ತವಾಂಶವನ್ನ ಪರಿಶೀಲನೆ ಮಾಡಿದ್ದಾರೆ. ಕಾನೂನುಬದ್ಧವಾಗಿಯೇ ಎಲ್ಲವನ್ನು ಮಾಡಿದ್ದಾರೆ, ಅಂದರೆ ಪ್ರಕ್ರಿಯೆಯನ್ನ ನಡೆಸಿದ್ದಾರೆ. ವಿಡಿಯೋ ರೆಕಾರ್ಡಿಂಗ್ ಕೂಡ ಆಗಿದೆ. ಲಕ್ಕುಂಡಿಯಲ್ಲಿ ನಿಧಿ ಪತ್ತೆಯ ಕುರಿತಾಗಿ ಮಾಹಿತಿಯನ್ನ ಪಡೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಉಸ್ತುವಾರಿ ಸಚಿವ ಎಚ್.ಕೆ. ಪಾಟೀಲರ ಮೂಲಕ ಸ್ಥಳೀಯರಿಗೆ ಕರೆ ಮಾಡಿದ್ರು. ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ಸಿದ್ದು ಪಾಟೀಲ್ಗೆ ಕರೆ ಮಾಡಿ ಮಾಹಿತಿಯನ್ನ ಪಡೆದುಕೊಂಡ್ರು. ಬುನಾದಿ ತೆಗೆಯುವಾಗ ಚಿನ್ನ ಸಿಕ್ಕಿದೆಯಾ ಅಂತ ಸಿಎಂ ಸಿದ್ದರಾಮಯ್ಯನವರು ಈ ಸಂದರ್ಭದಲ್ಲಿ ಪ್ರಶ್ನೆ ಮಾಡ್ತಾರೆ. ಚಿನ್ನ ಸುಪರ್ದಿಗೆ ಪಡೆಯಲು ಎಸ್ಪಿ ರೋಹನ್ ಜಗದೀಶ್ಗೆ ಸೂಚನೆ ಕೊಡಲಾಗಿದೆ. ಸಿಎಂಗೆ ಗ್ರಾಮಕ್ಕೆ ಬರುವಂತೆ ಗ್ರಾಮಸ್ಥರು ಆಹ್ವಾನವನ್ನ ನೀಡಿದರು. ಬನ್ನಿ ನಮ್ಮ ಗ್ರಾಮಕ್ಕೆ, ನೋಡಿ ಏನೆಲ್ಲ ಸಿಕ್ಕಿದೆ ಅನ್ನೋದನ್ನ ಅಂತ ಮನವಿ ಮಾಡಿದ್ರು ಸಿಎಂ ಅವರ ಬಳಿ. ಸರ್, ಹಲೋ ಸರ್, ಒಂದು 800 ಗ್ರಾಮ್ ಆಗ್ಬೋದ್ರಿ. ಹ್ಞೂ ಸರ್, ಹ್ಞೂ ಸರ್. ಸರ್ ನಮಸ್ಕಾರ ಸರ್. ಸರ್ ಆರಾಮಿದ್ರಿ ಸರ್? ಹಾಂ ಹೌದು ಸರ್, ಮನಿ ಪಾಯ ತೆಗೆಯೋ ಮುಂದೆ ಸಿಕ್ಕೈತಿ. ಒಂದು 800 ಗ್ರಾಮ್ಲಿಂದ 1 kg ಆಗ್ಬೋದು ಸರ್. ಹಾಂ ಗೋಲ್ಡ ಸರ್, ಎಲ್ಲ ಗೋಲ್ಡ್ ಐತೆ ಸರ್. SP ಸಾಹೇಬ್ರು ನಾವು ಕುಡಿಯೋದೀವಿ ಸರ್. ಈಗ SP ಅವರು ಬಂದಾರ ಸರ್. ಈಗ ಜಸ್ಟ್ SP ಸಾಹೇಬ್ರು ನಾವು ಕುಡಿಯೋದೀವಿ ಸರ್. ಈಗ ಒಂದು ಹುಡುಗ, ಒಂದು 14 ವರ್ಷದ ಹುಡುಗ ತಂದು ಕೊಟ್ಟಿದ್ದಾನೆ ಸರ್. ಅವ್ರ ಮನೆ ಪಾಯ ತೆಗೆಯುವಂತ ಸಿಕ್ಕೈತೆ ಅಂತೇಳಿ ಇಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರಿಗೆ ತಂದು ಕೊಟ್ಟರು ಸರ್. ಆ ಗ್ರಾಮ ಪಂಚಾಯತ್ ಸದಸ್ಯರು ನಾನು ಕಾಲ್ ಮಾಡಿದ್ದೆ ಸರ್. ನಾನು ಎಚ್.ಕೆ. ಪಾಟೀಲ್ ಸಾಹೇಬ್ರು ನಾವು ಕಾಲ್ ಮಾಡಿದ್ದೆ ಸರ್, ಹಿಂಗಾಗಿತ್ತು ಅಂತ ಹೇಳಿ. ಹ್ಞೂ ಸರ್, ಹ್ಞೂ. ಅದ ತಾವತ್ತು ನೈಟ್ ಬಂದು ಎಲ್ಲ ತೋರಿಸಿ. ಹ್ಞೂ ಸರ್, ಹ್ಞೂ ಕೊಡ್ತೀವಿ ಸರ್. ಎಸ್ ನಮಸ್ಕಾರ ಸರ್. ಹಾಂ ಬಂದಿದ್ದಾರೆ ಸರ್. ADC ಅವರು SP ಸಾಹೇಬ್ರು ಇದ್ದಾರೆ ಸರ್. ಹಾಂ SP ಅವ್ರು ಕೊಡ್ತೀವಿ ಸರ್. ಗುಡ್ ಆಫ್ಟರ್ನೂನ್ ಸರ್. ರೋಹನ್ ಸರ್, SP ಗದಗ ಸ್ಪೀಕಿಂಗ್ ಸರ್. ಎಸ್ ಸರ್. ಎಸ್ ಸರ್. ಎಸ್ ಸರ್, ಎಸ್ ಸರ್, ಮಾಡ್ತೀವಿ ಸರ್. ಇಲ್ಲಿ ಕೊಟ್ಟವ್ರು ಮಾತಾಡ್ತಾರೆ ಸರ್, ಮೆಂಬರ್ ಕೊಟ್ಟವ್ರು ಮಾತಾಡಿ ಸರ್. ನಾನು ಗ್ರಾಮ
ಪಂಚಾಯತಿ ಸದಸ್ಯ ಸರ್ ಮಗು ತಂದು ನನ್ನ ಕೈ ಕೊಡ್ತಾರೆ ಚೆಕ್ ಮಾಡಿದೆ ಆನಂತರ ಸರಿ ಫೋನ್ ಮಾಡಿದೆ ಸರ್. ಓಕೆ ಸರ್ ಲಕ್ಷ್ಮೀ ಬೇಕಂತ ಮೊನ್ನೆ ಬಂದಿದ್ದೀರಿ ಸರ್, ಇನ್ನೊಮ್ಮೆ ಬರ್ರಿ ಅಂತ ಹೇಳ್ತಾ ಇದ್ದಾರೆ ಸರ್ ಎಲ್ಲರೂ ಗ್ರಾಮಸ್ಥರು, ಇನ್ನೊಮ್ಮೆ ಬನ್ನಿ ಅಂತ. ಎಸ್ ಸರ್ ನಮಸ್ಕಾರ. ಏನು ಕಸ್ತೂರವ್ವ ರಿತ್ತಿ ಮತ್ತು ಪ್ರಜ್ವಲ್ ರಿತ್ತಿ ಅವರ ಮಗ ಪ್ರಜ್ವಲ್ ರಿತ್ತಿ ಅವರ ಮನೆ ಪಾಯ ಅಗೆಯುವ ಸಂದರ್ಭದಲ್ಲಿ ಒಂದು ಮಡಿಕೆ ಸಿಕ್ತು. ಆ ಮಡಿಕೆಯಲ್ಲಿ ಪ್ರಾಚೀನ ಕಾಲದಂಥ ಕಿವಿ ಓಲೆಗಳು, ಆಮೇಲೆ ಉಂಗುರಗಳು, ಕಂಠಿಹಾರಗಳು, ಆನಂತರ ನಾಗಕ್ಕೆ ಸಂಬಂಧಪಟ್ಟಂತೆ ಒಂದು ಏನು ವಸ್ತುಗಳು, ಒಟ್ಟಾರೆಯಾಗಿ ಟೋಟಲಾಗಿ 466 ಗ್ರಾಮ್ ಅಥವಾ 470 ಗ್ರಾಮ್ವರೆಗಿರ್ತಕ್ಕಂಥ ಒಂದು ಅಳತೆ ಮಾಡಲಾಗಿ ಇಷ್ಟೊಂದು ಏನು ಚಿನ್ನವನ್ನು ಸಿಕ್ಕಿದೆ. ಇದನ್ನು ನಾವು ಆ್ಯಸ್ ಪರ್ ರೂಲ್ಸ್ ಪ್ರಕಾರ, ಟ್ರೆಜರ್ ರೂಲ್ಸ್ ಪ್ರಕಾರ ನಾವು ನೇರವಾಗಿ ಈಗ ತಹಸೀಲ್ದಾರರು ಮತ್ತು ಸಂಬಂಧಪಟ್ಟ CP ಅವರು ಈಗಾಗಲೇ ಪಂಚನಾಮವನ್ನು ಮಾಡಿದ್ದಾರೆ. ಇದರ ಜೊತೆಗೆ ಗೋಲ್ಡ್ ಸ್ಮಿತ್ ಅವರು ಬಂದಿದ್ದರು. ಅದರ ಜೊತೆಗೆ PDO, ವಿಲೇಜ್ ಅಕೌಂಟೆಂಟು ಮತ್ತು RI ಇವರ ಸಮ್ಮುಖದಲ್ಲಿ ನಾವು ಈಗಾಗಲೇ ಪಂಚನಾಮವನ್ನು ಮಾಡಿದ್ದೀವಿ. ಅದನ್ನು ನೇರವಾಗಿ ನಾವು ಈಗಾಗಲೇ ಆ್ಯಸ್ ಪರ್ ರೂಲ್ಸ್ ಪ್ರಕಾರ ನಾವು ಟ್ರೆಜರಿಗೆ ಡಿಪಾಸಿಟನ್ನು ಮಾಡ್ತೀವಿ. ಡಿಪಾಸಿಟನ್ನು ಮಾಡಿದ ನಂತರ ಏನು ಮಾನ್ಯ ಜಿಲ್ಲಾಧಿಕಾರಿಗಳ ನಿರ್ದೇಶನದ ಮೇರೆಗೆ ಮತ್ತೆ ಸರ್ಕಾರಕ್ಕೆ ಮಾಹಿತಿಯನ್ನು ಸಲ್ಲಿಸುವಂಥ ಮಾಡ್ತೀವಿ. ರಿತ್ತಿ ಓಣಿಯಲ್ಲಿ ಒಂದು ಸಣ್ಣ ಹುಡುಗ, 8ನೇ ಕ್ಲಾಸಿನ ಹುಡುಗ ಆದಂಥ ಪ್ರಜ್ವಲ್ ರಿತ್ತಿ, ಈತನಿಗೆ ಅವನ ಮನೆ ಯಾವಾಗ ಅವನು ಅಲ್ಲಿ ಕೆಲಸ ಮಾಡ್ತಿರ್ತಾನೆ ಆ ಸಮಯದಲ್ಲಿ ಅವನಿಗೆ ಒಂದು ತಾಮ್ರ ಚಂಬಲ್ಲಿ ಒಂದಷ್ಟು ನಿಧಿ ಸಿಕ್ಕಿರುತ್ತೆ ಅಂತ ಹೇಳಿ ಮಾಹಿತಿ ಬರುತ್ತೆ. ಪ್ರಾಮಾಣಿಕತೆಯಿಂದ ಒಂದು ಮಾದರಿ ಆಗೋ ರೀತಿಯಲ್ಲಿ ಅವನು ಮೆರೆದು ಅವನು ಊರಿನ ಹಿರಿಯರಿಗೆ ಮತ್ತು ಗ್ರಾಮ ಪಂಚಾಯತಿ ಮೆಂಬರ್ಸಿಗೆ ಈ ಒಂದು ಮಾಹಿತಿನ ಅವನು ನೀಡಿರ್ತಾನೆ. ಇದನ್ನು ಒಟ್ಟು ನಾವು ಲೆಕ್ಕ ಹಾಕಿದ ಸಂದರ್ಭದಲ್ಲಿ 466ರಿಂದ 470 ಗ್ರಾಮ್ ನಡುವೆ ಇದೆ ಅಂತ ಹೇಳಿ ನಮಗೆ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಒಂದು 60 ಲ್ಯಾಕ್ಸ್ಗಿಂತ 60 to 65 ಲ್ಯಾಕ್ಸ್ ಇರ್ಬೋದು ಅಂತ ಹೇಳಿ ಗೊತ್ತಾಗುತ್ತೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಿರೀಶ್ ಈಗ ಸಂಪರ್ಕದಲ್ಲಿದ್ದಾರೆ. ಗಿರೀಶ್, ಲಕ್ಕುಂಡಿಯಲ್ಲಿ ನಿಧಿ ಸಿಕ್ಕಿರೋದು ರಾಜ್ಯದಾದ್ಯಂತ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ, ಗಮನ ಸೆಳೀತಾ ಇದೆ. ಇಂಥದ್ರ ನಡುವೆ 8ನೇ ತರಗತಿ ವಿದ್ಯಾರ್ಥಿ ಆ ರಿತ್ತಿ ಮನೆಯಲ್ಲಿ ಸಿಕ್ಕಂತಹ ನಿಧಿಯ ಬಗ್ಗೆ ಮಾಹಿತಿ ಕೊಟ್ಟ. ನಿಜಕ್ಕೂ ಆತನ ಪ್ರಾಮಾಣಿಕತೆಯನ್ನ ಮೆಚ್ಚಲೇಬೇಕು, ಹ್ಯಾಟ್ಸ್ ಆಫ್ ಕೂಡ. ಸೊ ಈಗ ಸರ್ಕಾರಕ್ಕೇನೋ ಒಪ್ಪಿಸಿದ್ದಾರೆ ಈ ನಿಧಿಯನ್ನ. ಸೊ ವಾಟ್ ನೆಕ್ಸ್ಟ್? ಸೊ ಈ ಕುಟುಂಬಕ್ಕೆ ಏನಾದರೂ ಸರ್ಕಾರದ ವತಿಯಿಂದ ಅಮೌಂಟ್ ಸಿಗುತ್ತಾ? ಹೇಗೆ, ಏನೆಲ್ಲ ಮುಂದಿನ ಪ್ರಕ್ರಿಯೆಗಳಿರುತ್ತೆ? ವೀಣಾ, ಈ ಬಗ್ಗೆ ಈಗಾಗಲೇ ಸರ್ಕಾರದ ಮಟ್ಟದಲ್ಲಿ ಚರ್ಚೆಗಳು ಕೂಡ ಆರಂಭ ಆಗಿದೆ. ಬಾಲಕನಿಗೆ ಸೂಕ್ತ ಪರಿಹಾರವನ್ನ, ಅಂದ್ರೆ ಆತನ ಪ್ರಾಮಾಣಿಕತೆಗೆ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ಧನ ಸಹಾಯ ಅಥವಾ ಏನಾದ್ರೂ ಸಹಾಯ ಮಾಡಬೇಕು ಅನ್ನೋದನ್ನು ಕೂಡ ಈಗಾಗಲೇ ಚರ್ಚೆ ಮಾಡಲಾಗಿದೆ. ಸ್ಥಳೀಯ ಮುಖಂಡರು ಕೂಡ ಸರ್ಕಾರಕ್ಕೆ, ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮನವಿ ಸಲ್ಲಿಸಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು. ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರ ಕೂಡ ಈ ಬಗ್ಗೆ ಯೋಚನೆ ಮಾಡ್ತಾ ಇದೆ. ಪ್ರಜ್ವಲ್ ರಿತ್ತಿ ಅನ್ನೋ ಯುವಕ ನಿನ್ನೆ ಈ ಮನೆ ಕೆಲಸ ಪಾಯ ತೋಡುವಂತಹ ಸಂದರ್ಭದಲ್ಲಿ ಅವನಿಗೆ ಒಂದು ಚೊಂಬು ಆಕಾರದ ಒಂದು ಪಾತ್ರೆ ಪತ್ತೆ ಆಗುತ್ತೆ. ಅದನ್ನ ಕೂಡಲೇ ಗ್ರಾಮದ ಮುಖಂಡರಿಗೆ ಈ ವಿಷಯವನ್ನ ತಿಳಿಸ್ತಾನೆ. ಯಾಕಂದ್ರೆ ಈ ಗ್ರಾಮದಲ್ಲಿ ಈ ಹಿಂದೆಯೂ ಕೂಡ ಪ್ರಾಚ್ಯಾವಶೇಷಗಳ ಅನ್ವೇಷಣೆ ಅನ್ನೋ ಕಾರ್ಯಕ್ರಮವನ್ನ ರಾಜ್ಯ ಸರ್ಕಾರ, ಪ್ರವಾಸೋದ್ಯಮ ಇಲಾಖೆ ದೊಡ್ಡ ಮಟ್ಟದಲ್ಲಿ ಮಾಡಿತ್ತು. ಹೀಗಾಗಿ ಅಲ್ಲಿ ಸಿಗುವಂತಹ ಪ್ರತಿ ವಸ್ತುಗಳು ಸರ್ಕಾರಕ್ಕೆ ಸೇರಿದ್ವು ಅನ್ನೋ ಭಾವನೆ ಅಲ್ಲಿ ಸಣ್ಣ ಮಕ್ಕಳಿಗೂ ಕೂಡ ಇದೆ. ಹೀಗಾಗಿ ಆ ಪ್ರಾಮಾಣಿಕತೆ ಆ ಮಣ್ಣಿನ ಗುಣದಲ್ಲಿದೆ. ಹೀಗಾಗಿ ಆ ಮಗು 8ನೇ ತರಗತಿ ಓದ್ತಕ್ಕಂತಹ ಪ್ರಜ್ವಲ್ ರಿತ್ತಿ ಪ್ರಾಮಾಣಿಕವಾಗಿ ಒಂದು ಕಾಯಿನ್ ಅನ್ನ ಆಚೀಚೆ ಮಾಡಲಾರದೆ ಭದ್ರವಾಗಿ ಅದನ್ನು ತೆಗೆದಿಡ್ತಾನೆ. ಪೊಲೀಸರ ಸಮ್ಮುಖದಲ್ಲಿ ಅದನ್ನ ಸರ್ಕಾರಕ್ಕೆ ಹ್ಯಾಂಡ್ ಓವರ್ ಮಾಡಿದ್ದಾನೆ. ಹೀಗಾಗಿ ಆತನ ಪ್ರಾಮಾಣಿಕತೆಗೆ ವ್ಯಾಪಕ ಪ್ರಶಂಸೆ ಕೂಡ ವ್ಯಕ್ತವಾಗ್ತಾ ಇದೆ. ಬೇಡ, ಥ್ಯಾಂಕ್ ಯು ಗಿರೀಶ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.